ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಿರಾಣಿ ಸಂತೆ ಮಾಡೋಕ್ಕೆ ಹೋದಾಗ ನಮ್ಮ ತಮ್ಮನೇ ಜಾಸ್ತಿ ಸಂತೆ ಮಾಡೋದು ಮನೆ ಒಳಗಡೆ. ಇವತ್ತು ನಮ್ಮ ತಮ್ಮ ಸ್ವಲ್ಪ ಬೇರೆ ಕಡೆ ಇರೋದ್ರಿಂದ ನಮ್ಮ ತಾಯಿಯರು ಹೇಳಿದ್ರು, ಇಲ್ಲಪ್ಪ ಇವತ್ತು ಸ್ವಲ್ಪ ನಾಗರ ಪಂಚಮಿ ಇದೆಯಲ್ಲ, ಹಾಲಾಗಬೇಕು, ಸ್ವಲ್ಪ ಸಂತೆ ಮಾಡ್ಕೊಂಬ ಅಂತ ಕಳಿಸಿದ್ರು. ಸ್ನೇಹಿತರೆ, ಅದು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಒಂದು ಅರ್ಧ ಕೆ ಜಿ ನಾನು ಗಿಟ್ಕ ಕೊಬ್ಬರಿನ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಗಿಟ್ಕ ಕೊಬ್ಬರಿ ತೊಗೊಂಡಿದ್ದೀನಿ, 1 ಕೆ ಜಿ ಕಡಲೆ, 1 ಕೆ ಜಿ ಶೇಂಗಾ, 1 ಕಾಯಿ ತೊಗೊಂಡಿದ್ದೀನಿ. 530 ರೂಪಾಯಿ ಆಗಿದೆ. ಕಾಯಿ ರೇಟ್ ಎಷ್ಟು ಸರ್? ಕೊಬ್ಬರಿ ರೇಟ್ ಅಂತಂದರೆ ಗಿಟ್ಕ ನೋಡ್ರಿ, ಇದು ಅರ್ಧ ಕೆ ಜಿ 200 ರೂಪಾಯಿ, 1 ಕೆ ಜಿ 400 ರೂಪಾಯಿ ಅಂತ. ಇದು ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಪ್ರತಿ ಸಾರಿ ಏನು ಮಾಡ್ತಾಯಿದ್ದೆ, ಒಂದು 5,000 10,000 ಕೊಟ್ಟು ತೊಗೊಂಬಂದ್ಬಿಡ್ರಿ ಅಂತ ಹೇಳ್ತಾಯಿದ್ದೆ. ಇವತ್ತು ನಾನೇ ಓನಾಗಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಕಿರಾಣಿ ಸಂತೆಯಲ್ಲಿ 400 ರೂಪಾಯಿ ಸರ್ 1 ಕೆ ಜಿ, ತುಂಬ ರೇಟ್ ಆಗಿದೆ ಅಂತ ಹೇಳಿ. ಸರ್ ಸ್ವಲ್ಪ ಅರ್ಥ ಮಾಡ್ಕೊಡಿ. ಇವತ್ತು ವರ್ಜಿನ್ ತೆಂಗಿನ ಎಣ್ಣೆನ ಇವತ್ತು ಗುರು ಸರ್ ಇವತ್ತು 895 ರೂಪಾಯಿ ಕೊಡ್ತಾಯಿದ್ದಾರೆ ಅಂತಂದರೆ ನಮ್ಮಂಥ ಪುಣ್ಯವಂತರು ಯಾರಿಲ್ಲ ಅಂತ ತಿಳ್ಕೊಂಬಿಡಿ. ಯಾಕಂದರೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತೆಂಗಿನ ಎಣ್ಣೆ ನಮಗೆ ಕೊಟ್ಟು ಇವತ್ತು ಅದರಿಂದ ರೆಡಿ ಆಗ್ತಕ್ಕಂಥ ಎಲ್ಲ ಒಂದು ಉತ್ಪನ್ನಗಳು ಕೊಟ್ಟಿದ್ದಾರಲ್ವ, ಇದು ಗ್ರೇಟ್. ಹಾಗಾಗಿ ದಯವಿಟ್ಟು ಯಾರಾದರೂ ಪ್ರೈಸ್ ಅಂತ ಬಂದಾಗ ನೀವು ಇವತ್ತು ಮಾರ್ಕೆಟಲ್ಲಿ ಹೋಗಿ ಕೇಳಿ. ಒಣ ಕೊಬ್ಬರಿ ಇವತ್ತು 500 ರೂಪಾಯಿ ಇದೆ ಅಂತಂತಂದರೆ ನೀವು ಯೋಚನೆ ಮಾಡಿ, ಇಮೇಜನ್ ಮಾಡ್ಕೊಳ್ಳಿ. ಒಂದು ತೆಂಗಿನಕಾಯಿಯ ಬೆಲೆ ಇವತ್ತು 60 ರಿಂದ 70 ರೂಪಾಯಿ ಇದೆ ನಮ್ಮ ಮಾರ್ಕೆಟಲ್ಲಿ ಎಳ್ನೀರು. ಇವತ್ತು ಅಂಥದ್ರಲ್ಲಿ ಸುಮಾರು 10 ರಿಂದ 12 ಕಾಯಿಯಿಂದ ರೆಡಿ ಆಗ್ತಕ್ಕಂಥ ಒಂದು ತೆಂಗಿನೆಣ್ಣೆ ನೀವು ಯೋಚನೆ ಮಾಡಿ. ತೆಂಗಿನೆಣ್ಣೆ 895 ರೂಪಾಯಿದಲ್ಲಿ ಕಂಪ್ನಿ ಯಾವುದೇ ಒಂದು ಪ್ರಾಫಿಟ್ ಇಲ್ಲದೇ ಇವತ್ತು ನಮಗೋಸ್ಕರನೇ ಇವತ್ತು ಕಡಿಮೆ ಪ್ರೈಸಲ್ಲಿ ಇವತ್ತು ಕ್ವಾಲಿಟಿ ಪ್ರಾಡಕ್ಟ್ನ ಉತ್ಪನ್ನವನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಗುರುಗಳಿಗೆ ನಾವು ಹ್ಯಾಟ್ಸ್ ಆಫ್ ಹೇಳೋಣ. ಪ್ರತಿಯೊಬ್ಬರು ಮಾರ್ಕೆಟಲ್ಲಿ ತೆಂಗಿನೆಣ್ಣೆ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳಿ. ಯಾಕಂದರೆ ಮಾರ್ಕೆಟ್ ಅವರೇ ನೋಡ್ತಾರೆ, ಮಾರ್ಕೆಟ್ ಬಗ್ಗೆ ಅವರೇ ಅಬ್ಸರ್ವ್ ಮಾಡ್ತಾರೆ ಇವತ್ತು ತೆಂಗಿನ ಬೆಲೆ ಎಷ್ಟಿದೆ ಅಂತಂದೇಳಿ. ಥ್ಯಾಂಕ್ ಯು ಸೋ ಮಚ್ ಗುರು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಒಣ ಕೊಬ್ಬರಿ ಬೆಲೆನೇ ಇವತ್ತು 400 ರೂಪಾಯಿ ಕೇರಿದೆ ಅಂತಂತಂದರೆ, ಇನ್ನು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿಂದ ತೆಗೆಯೋದು, ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬ ಇರುತ್ತೆ, ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಗುಡ್ ಕ್ವಾಲಿಟಿ. ಥ್ಯಾಂಕ್ ಯು ಸೋ ಮಚ್ ಗುರು ಸರ್. ಆಲ್ ದ ಬೆಸ್ಟ್ ಲೀಡರ್ಸ್.